ಈಗಿನ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಗ್ರಾಮದ ದೇವತೆಯಾದಂಥ ಪಟ್ಟಣದಮ್ಮನ ದೇವಸ್ಥಾನದಲ್ಲಿ ಮಂಟೇಸ್ವಾಮಿ ರಾಚಪಾಜಿ ಸಿದ್ದಪ್ಪಾಜಿ ಪರಂಪರೆಯ ಎಲ್ಲ ಭಕ್ತಾದಿಗಳು, ನೀಲಗಾರರು ಹಾಗೂ ಗ್ರಾಮದ ಯಜಮಾನರು, ಮುಖಂಡರು, ಗ್ರಾಮಸ್ಥರುಗಳು, ಹಲವಾರು ಕುಲದ ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತಿನ ದಿನ ಸೇರಿದಂಥ ಸಭೆಯ ಉದ್ದೇಶ ಅಂತಂದರೆ ಮಂಟೇಸ್ವಾಮಿ, ರಾಚಪ್ಪಾಜಿ ಮತ್ತು ಸಿದ್ದಪ್ಪಾಜಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಸರ್ಕಾರದ ಒಂದು ರಚನೆಯನ್ನು ಕೈಗೊಂಡಿದೆ. ಈ ಬೆಳವಣಿಗೆಯ ವಿಚಾರ ಮಠಕ್ಕಾಗಲಿ ಅಥವಾ ನೀಲಗಾರರ ಭಕ್ತ ಸಮೂಹಕ್ಕೆ ಯಾವುದೇ ರೀತಿಯಾದಂಥ ಅಧಿಕೃತ ಪತ್ರ ಅಥವಾ ಆದೇಶ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ರಚನೆ ರೂಪುರೇಷೆ ಯಾವ ರೀತಿ ಇರಬಹುದು ಅಥವಾ ಅದಕ್ಕೆ ಪಾಲ್ದಾರರಾದಂಥ ನೀಲಗಾರರುಗಳು ಹಾಗೂ ಮಠದ ಒಂದು ಪರಂಪರೆ ಏನಿದೆ ಅದಕ್ಕೆ ಧಕ್ಕೆ ಆಗ್ಬೋದು ಅನ್ನೋ ಒಂದು ಆತಂಕದ ಮೇರೆಗೆ ಸಭೆ ಸೇರಿರುವಂಥ ಒಂದು ಸಂದರ್ಭ. ಸಭೆಯಲ್ಲಿ ಮುಂದಿನ ದಿನ ತಾಲೂಕಿನ ಅಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡುವುದರ ಮೂಲಕ ಮನವಿಯಲ್ಲಿ ಪರಂಪರೆಯ ಉಳಿವಿಗೆ, ಪರಂಪರೆಯ ಸೊಗಡು ಕಾಪಾಡಿಕೊಂಡು ಹೋಗೋದಕ್ಕೆ ಮತ್ತು ಮೂಲ ಕಾಪಾಡಿಕೊಂಡು ಹೋಗೋದಕ್ಕೆ, ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗೋದಕ್ಕೆ ಸರ್ಕಾರಕ್ಕೆ ನೀಲಗಾರಗಳ ಒತ್ತಾಯ, ಪ್ರಾಧಿಕಾರ ರಚನೆಯನ್ನು ಕೈಬಿಡಿ ಅನ್ನೋ ಒಂದು ಮನವಿಯನ್ನು ಕೊಡುವುದರ ಮೂಲಕ ಸಭೆಯಲ್ಲಿ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಆಗಿದೆ. ಮುಂದಿನ ದಿನ ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀಲಗಾರರುಗಳು ಮತ್ತು ಮಂಟೇಸ್ವಾಮಿ ಭಕ್ತಾದಿಗಳೆಲ್ಲ ಸೇರಿ ಸರ್ಕಾರಕ್ಕೆ ಸಂದೇಶ ಕೊಟ್ಟು ಮನವಿಯನ್ನು ಸಲ್ಲಿಸಿ ಈ ಕ್ರಮವನ್ನು ನೀವು ಕೈಬಿಡಿ ಅಂತ ಹೇಳ್ತಾ ಆಗ್ರಹ ಮಾಡ್ತಾ ಇದನ್ನು ಜಾಗೃತಿಯನ್ನು ಮೂಡಿಸಿ ಅವರ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಹೇಳಿ ಈ ರೀತಿಯಾದಂಥ ಸಭೆ ಸೇರಿದ್ದೀವಿ. ಈ ಸಭೆಯಲ್ಲಿ ಇವತ್ತು ಭಾಳಷ್ಟು ವಿಚಾರಗಳು ಚರ್ಚೆಯಾಗಿ ಈ ಒಂದು ತೀರ್ಮಾನ ಕೈಗೊಂಡು ಮುಂದಿನ ದಿನದಲ್ಲಿ ಒಂದು ದಿನಾಂಕ ನಿಗದಿಪಡಿಸಿ ಪಾದಯಾತ್ರೆ ಹೊರಡುವ ಒಂದು ವಿಚಾರ ನಡೆದಿದೆ. ಗುಂಡ್ಲುಪೇಟೆ ಗ್ರಾಮದಿಂದ ಪಟ್ಟಣದಿಂದ ಚಾಮರಾಜನಗರಕ್ಕೆ ಪಾದಯಾತ್ರೆ ಹೋಗುವ ಒಂದು ಕಾರ್ಯಕ್ರಮದ ಬಗ್ಗೆಯೂ ಚರ್ಚೆ ಆಗಿದೆ. ಅದು ಮುಂದಿನ ಒಂದು ಸಭೆಯಲ್ಲಿ ಮತ್ತಷ್ಟು ಹೆಚ್ಚಿನ ಜನಸಂಖ್ಯೆ ಮತ್ತು ಹೆಚ್ಚಿನ ಒಂದು ಅಭಿಪ್ರಾಯಗಳ ಸಂಗ್ರಹ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ. ನನ್ನ ಹೆಸರು ಭರತ್ ಅರಸ್ ಅಂತ, ಮಂಟೇಸ್ವಾಮಿ ಮಠದ ಬೊಕ್ಕಣಪುರ ಮಠದ ಧರ್ಮಾಧಿಕಾರಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು. ಸ್ವಾಮಿಗಳ ಇನ್ನೊಂದು ಪ್ರಶ್ನೆ, ಕರ್ನಾಟಕದಲ್ಲಿ ಸುಮಾರು ಹಲವಾರು ಒಂದು ಮಠಮಾನ್ಯಗಳಿವೆ. ಅಲ್ಲಿ ಬರ್ತಕ್ಕಂತಹ ಒಂದು ಆದಾಯದ ಮೂಲ ಏನಿದೆ ಅದು ಸರ್ಕಾರಕ್ಕೆ ಹೋಗುವ ನಿಟ್ಟಿನಲ್ಲಿ ಅವರು ಮಾಡ್ತಾ ಇದ್ದಾರೆ, ಒಂದು ಪ್ರಾಧಿಕಾರನೇ ಏನು. ಹಾಗಾಗಿ ಕರ್ನಾಟಕದಲ್ಲಿ ಸುಮಾರು ನೀಲಗಾರರು, ಗುಡ್ಡಪಿಂದರು ತಾವೆಲ್ಲ ಕೂಡ ಒಗ್ಗಟ್ಟಾಗಿ ಸೇರಿ ಈ ಒಂದು ರೂಪುರೇಷೆ ಇದಕ್ಕೊಂದು ಕಮಿಟಿ ಮಾಡಿದಿರಿ, ಮೀಟಿಂಗ್ ಮಾಡಿದಿರಿ. ಮುಂದಿನ ದಿನದಲ್ಲಿ ನಿಮ್ಮ ಹೆಜ್ಜೆ, ಮುಂದಿನ ನಡೆ ಏನು? ಮುಂದಿನ ನಡೆ ಅಂತಂದರೆ ಈಗ ನೀಲಗಾರ ಪರಂಪರೆ ಮೂಲವಾಗಿ ಜಾನಪದ ಸೊಗಡಿನ ಪರಂಪರೆ. ಇದು ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಳಗೊಂಡು ಬೆಂಗಳೂರು, ಚನ್ನಪಟ್ಟಣ, ರಾಮನಗರ, ಹೆಚ್ಚಿನ ಭಾಗದಲ್ಲಿ ಕೊಡೈಕಲ್ಲು ಅಂತೇಳಿ ಉತ್ತರ ಕರ್ನಾಟಕದ ಭಾಗದಲ್ಲೂ ಈ ಪರಂಪರೆಯ ಅನುಯಾಯಿಗಳಿದ್ದಾರೆ. ಹೆಚ್ಚಿನ ಸಂಖ್ಯೆ ಇದೆ. ಒಂದು 15 ಲಕ್ಷ ಅಥವಾ 15 ಲಕ್ಷದ ಮೇಲೆ ಬರ್ತದೆ. ಈ ಪರಂಪರೆಗೆ ಬರ್ತಾ ಇರತಕ್ಕಂಥ ಮೂಲ ಸಂಸ್ಕೃತಿ ಅಂದರೆ ಜಾನಪದ ಸಂಸ್ಕೃತಿ. ಇದು ಕೃಷಿಕ ಆಧಾರಿತ ಸಮುದಾಯಗಳ ಒಂದು ಪರಂಪರೆ. ಸುಮಾರು ಜಾತ್ಯತೀತವಾದಂಥ 15ಕ್ಕೂ ಹೆಚ್ಚಿನ ಕೋಮಿನ ಜನಗಳ ಅನುಯಾಯಿಗಳು ಈ ಪರಂಪರೆಗೆ ಒಳಪಡೋದ್ರಿಂದ ಇವರದೇ ಆದಂಥ ವಾರ್ಷಿಕ ಒಂದು ಆಚರಣೆಗಳಿದೆ. ಶುರುವಾಗುವುದು ಚಿಕ್ಕಲೂರು ಜಾತ್ರೆ, ನಂತರ ಕಪ್ಪಡಿ ಜಾತ್ರೆ ಮತ್ತು ಗೋಪಾಲಗೌಡನಪುರದ ಜಾತ್ರೆ, ಮುಟ್ನಳ್ಳಿ ಜಾತ್ರೆಗಳಲ್ಲಿ ಇದು ಪ್ರತಿ ವರ್ಷ ಅದರದೇ ಆದಂಥ ಒಂದು ಕ್ಯಾಲೆಂಡರ್ ಮೂಲಕ ನಡೀತಾ ಇದೆ. ಅದು ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಹಿಂದಿನ ಸರ್ಕಾರದ ದೇಣಿಗೆ ಆಗಲಿ, ಸರ್ಕಾರದ ಅನುದಾನವಾಗಲಿ ಯಾವುದನ್ನೂ ಪಡೆಯದೆ ನಡ್ಕೊಂಡು ಬಂದಿರುವಂಥ ಒಂದು ಪರಂಪರೆ ನೀಲಗಾರಗಳ ಆಶಯದಲ್ಲೇ ನಡ್ಕೊಂಡು ಬಂದಿದೆ, ಮಠದ ಒಂದು ಆಶಯದಲ್ಲಿ. ಅದು ಹಾಗೆ ಮುಂದುವರಿಯಲಿ ಅಂತ ಹೇಳ್ತಾ ಆದಷ್ಟು ಪರಂಪರೆಯ ಮೂಲ ಉಳಿವಿಗೆ ಈ ಒಂದು ಸಭೆ ಸೇರಿದೆ.